ಓಕೆ, ಇವಾಗ ಒಂದು ಪ್ರದೇಶದ ವ್ಯಾಪಾರ ಮಳಿಗೆಯ 30 ಅಂಗಡಿಗಳು ಗಳಿಸಿದ ವಾರ್ಷಿಕ ಲಾಭದ ವಿತರಣೆಯನ್ನು ಈ ಕೆಳಗೆ ನೀಡಿದೆ. ಸೊ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿವಿಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಅಧಿಕ ವಿಧಾನದ ಓಜಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಅಂದ್ರೆ, ಇಲ್ಲಿ ನಾವು ಅಧಿಕ ವಿಧಾನದ ಓಜಿ ಬಂದ ತಕ್ಷಣ ನಾವಿಲ್ಲಿ ಸಂಚಿತಾವೃತ್ತಿ ಬರ್ಕೊಂಡು ನಾವೇನೋ ಲೆಕ್ಕ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆಂದ್ರೆ ಅವರೇ ಕೊಟ್ಟಿದ್ದಾರೆ, ಹೌದಲ್ವಾ? ಏನಂತ ಕೊಟ್ಟಿದ್ದಾರೆ? 30 ಅಂಗಡಿಗಳ ಸಂಖ್ಯೆ 30. ನೋಡಿ, ಈ 30 ಆಕ್ಚುಲಿ ಇಲ್ಲಿ ಏನಾಗಿದೆ ಇದೆ. ಸೊ ಆಲ್ರೆಡಿ ನಮಗೆ ಸಂಚಿತಾವೃತ್ತಿ ಅವರೇ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ ಮಕ್ಕಳೇ. ಓಕೆ, ಈಗ ನೀವು ಮತ್ತೆ ಸಂಚಿತಾವೃತ್ತಿ ಕೂಡೋದು ಕಳೆಯೋದು ಮಾಡಿಬಿಟ್ರೆ ತಪ್ಪಾಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಅದು ಏನಿದೆ ಅದನ್ನು ಬರ್ಕೊಳ್ಳಿ ಅಷ್ಟೇ. ಎಕ್ಸ್ ಅಕ್ಷ ನಿರ್ದೇಶಾಂಕ ಏನಾಗುತ್ತೆ? 5, 30, 10, ಹೇಳಿ 28, ಹಾಗೆ 15, 14, ಹಾಗೆ 20, 14, ಹಾಗೆ 25, 10, ಹಾಗೆ 30, 7, ಹಾಗೆ ನೆಕ್ಸ್ಟ್ 35, ಮುಗೀತು. ಇಷ್ಟು ಬರ್ಕೊಂಡ್ರೆ ಸಾಕು. ಇವಾಗ ನೇರ ನಕ್ಷೆ ಹಾಕ್ಬಿಡ. ನಕ್ಷೆ ಹಾಕುವಾಗ ನಮ್ಗಿಲ್ಲಿ ಲಾಭನ 5 1 ಯೂನಿಟ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಹಾಕೊಂಡ್ರೆ ಅಲ್ಲಿಗೆ ಲಾಭ ಲಕ್ಷಗಳಲ್ಲಿ ಎಷ್ಟು ರೂಪಾಯಿಗಳಿದೆ? ಲಕ್ಷ ರೂಪಾಯಿಗಳಿದೆ. ಒಂದು ಮನೆಗೆ ಇಲ್ಲಿ 10 ಲಕ್ಷದಿಂದ 5 ಲಕ್ಷ ಕಳೆದ್ರೆ ಎಷ್ಟು? 5 ಲಕ್ಷ. ಅಂದ್ರೆ ಒಂದು ಎಕ್ಸ್ ಅಕ್ಷದಲ್ಲಿ ಒಂದು ಮನೆ ಇಸ್ ಈಕ್ವಲ್ ಟು 5 ಲಕ್ಷ ರೂಪಾಯಿ. 5 ಲಕ್ಷ ಬೇಕಾದ್ರೆ ಯೂನಿಟ್ ಅಂತ ಬರೀಬಹುದು, ಅಥವಾ ಅದರ ಬದಲು ಲಕ್ಷ ರೂಪೀಸ್ ಅಂತ ಕೂಡ ಬರೀಬಹುದು. ಇಲ್ಲಿ y ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 ಅಂಗಡಿಗಳು. ಎಷ್ಟು ಅಂಗಡಿಗಳು? 5 ಅಂಗಡಿ ಅಥವಾ 5 ಯೂನಿಟ್ ಅಂತ ಬರೀಬಹುದು, ತೊಂದರೆ ಇಲ್ಲ. 5 ಅಂಗಡಿಗಳು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 ಅಂಗಡಿಗಳು ಅಂತ ಆಗುತ್ತೆ, ಅಥವಾ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 ಯೂನಿಟ್ ಅಂತ ಕೂಡ ಬರೀಬಹುದು. ಓಕೆ, ಸೊ ಹಾಗಾಗಿ ಇವಾಗ ನಾವು ಮತ್ತೆ ಹಾಕ್ತಾ ಹೋಗೋಣ. x5 ಆದ್ರೆ y30, x5 ಆದ್ರೆ y30 ಅಂತ ಎಲ್ಲಿ ಬರುತ್ತೆ ಮಕ್ಕಳೇ? ಇಲ್ಲಿ ಬರುತ್ತೆ. ದಟ್ ಈಸ್ 5, what 30. ಹಾಗೆ ನೆಕ್ಸ್ಟ್ 10, 28. 10, 28 ಅಂದ್ರೆ ಇಲ್ಲಿ ಬರುತ್ತೆ. 28 ಅಂದ್ರೆ ಇಲ್ಲಿ 25, 26, 27 ಜಸ್ಟ್ ಇಲ್ಲಿ ಬರುತ್ತೆ. ಸೊ ದಟ್ ಈಸ್ 10, 28. ನೆಕ್ಸ್ಟ್ 5, 16. ಸಾರಿ 15, 16. 15, 16 ಅಂತ ಅಂದ್ರೆ ಎಲ್ಲಿ ಬರುತ್ತೆ? ನೋಡಿ, 16 ಅಂದ್ರೆ 15 ಆದ್ಮೇಲೆ ಈ ಒಂದೆರಡು ಮನೆ ಜಾಸ್ತಿ ತಗೊಳ್ಳಿ. 15 ಇರುತ್ತೆ. ದಟ್ ಈಸ್ 15, ಇಷ್ಟು 16. ಹಾಗೆ ನೆಕ್ಸ್ಟ್ 20, 14. 20 ಇಲ್ಲಿ ಬನ್ನಿ, 10 ಗೆ ಬಂದ್ರಿ, 15 ಗೆ ಬಂದ್ರಿ. 15 ಗಿಂತ ಕೆಳಗಡೆ ಇಟ್ರೆ ದಟ್ ಈಸ್ ಈಕ್ವಲ್ ಟು 20, ಎಷ್ಟು 49. ನೆಕ್ಸ್ಟ್ 25, 10. 25, 10 ನೇರ ಸಿಕ್ಬಿಡುತ್ತೆ ನಮಗೆ. ಸೊ ಇಲ್ಲಿ ಇಟ್ಬಿಡ್ರಿ. ದಟ್ ಈಸ್ 25, 10. ನೆಕ್ಸ್ಟ್ 30, 7. 30 ಬಂತು ಅಂದ್ರೆ ಹೆಚ್ಚು ಕಡಿಮೆ ಇಲ್ಲೇ ಬಂದ್ಬಿಡುತ್ತೆ. ಸೊ 30, 7. ನೆಕ್ಸ್ಟ್ 35, 3. 35, 3 ಅಂತ ಅಂದ್ರೆ ಸೊ ಇಲ್ಲಿ ಬಂದ್ರೆ ಸಾಕು. ಸೊ 35, ಸೊ ಇದಿಷ್ಟು ಕೂಡ ನೀವು ಒಂದು ನಕ್ಷೆ ರೂಪದಲ್ಲಿ ಸ್ಮೂತ್ ಆಗಿ ಜೋಡಿಸ್ತಾ ಹೋದ್ರೆ ನಿಮಗೆ ನಕ್ಷೆ ಸಿಗುತ್ತೆ. ಇದು ಏನಪ್ಪಾ ಅಂದ್ರೆ ಅಧಿಕ ವಿಧಾನದ ಓಜಿ. Do you understand? ಅರ್ಥ ಆಯ್ತಾ?